ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಸಾಕಷ್ಟು ಸ್ಟೂಡೆಂಟ್ಸು ಸರ್ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಇರುವಂತಹ ಇಲ್ಲಿ SNQ ಅಂತ ಒಂದು ಆಪ್ಷನ್ ಕಾಣ್ತಿದೆ ಅಲ್ವಾ. ಈ ಒಂದು SNQ ಅನ್ನುವಂಥದ್ದು ಎಸ್ ಇರಬೇಕಾ ನೋ ಇರಬೇಕಾ ಅಂತ ಕೇಳ್ತಿದ್ದಾರೆ. ಸೊ ಇವತ್ತಿನ ಈ ವಿಡಿಯೋದಲ್ಲಿ SNQ ಕೋಟಾ ಅಂದ್ರೆ ಏನು, SNQ ಕೋಟಾದಿಂದ ಏನ್ ಯೂಸ್ ಇದೆ, ಜೊತೆಗೆ ಇದಕ್ಕೆ ಯಾರೆಲ್ಲ ಎಲಿಜಿಬಲ್ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಪಟ್ಟಂತಹ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಈಗಾಗಲೇ ನಿಮ್ಮ ಒಂದು ಕೌನ್ಸಿಲಿಂಗ್ ರಿಲೇಟೆಡ್ ಎಲ್ಲ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ದೀನಿ. ಜೊತೆಗೆ ಮುಂದೇನು ಸಹ ಇನ್ನ ನೆಕ್ಸ್ಟ್ ಬರುವಂತಹ ಎಲ್ಲ ಅಪ್ಡೇಟ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆದ್ರೆ ಆಗುತ್ತೆ. ಯಾಕೆ ಅಂತಂದ್ರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತಲ್ವಾ. ಸೊ ಎಲ್ಲ ಅಪ್ಡೇಟ್ಸ್ ಸಿಗ್ತಿರುತ್ತೆ. ಚಾನಲ್ಗೆ ಪಟ್ಟಂತಹ ಒಂದು ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಈಗಾಗಲೇ ನೀವು ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ. ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಿದ್ದ ಆದ್ಮೇಲೆ ಇಲ್ಲಿ ಸ್ಟೂಡೆಂಟ್ಸ್ ನನ್ನ ಕೇಳ್ತಿರುವಂತಹ ಡೌಟ್, ರಿಸರ್ವೇಶನ್ ವೆರಿಫೈ ಡೀಟೇಲ್ಸ್ ಅಲ್ಲಿ ನೋಡ್ತಿದ್ದೀನಿ. ಇಲ್ಲಿ SNQ ಅಂತ ಒಂದು ಆಪ್ಷನ್ ಇದೆ ಅಲ್ವಾ, ಇದು ನನಗೆ ಎಸ್ ಅಂತ ಇದೆ ಅಂತ ಹೇಳ್ಬಿಟ್ಟು ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆದ್ರೆ ಕೇಳ್ತಿದ್ದಾರೆ. ಇದರ ಯೂಸ್ ಏನು, ಇದರ ಪರ್ಪಸ್ ಏನು ಅಂತ ಹೇಳ್ಬಿಟ್ಟು ಸೊ ಸ್ಟೂಡೆಂಟ್ಸ್ ಕೇಳ್ತಿರುವಂತದ್ದು. ನೋಡಿ, ಪ್ರತಿ ಕಾಲೇಜಲ್ಲೂ ಸಹ ಸೀಟ್ ಅನ್ನ ಅಲಾಟ್ಮೆಂಟ್ ಮಾಡುವಾಗ SNQ ಕೋಟಾಗೆ ಅಂತ ಹೇಳ್ಬಿಟ್ಟು ಒಂದಿಷ್ಟು ಸೀಟ್ಸ್ ಅನ್ನ ಇರ್ತಾರೆ. ಅಂದ್ರೆ ಒಂದಿಷ್ಟು ಸೀಟ್ಸ್ ಎಲ್ಲ ಆದ್ರೆ ಸ್ಟೂಡೆಂಟ್ಸ್ ಗೆ ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ SNQ ಕೋಟಾ ಅಂಡರ್ ಅಲ್ಲಿ. ಈಗ ನೀವು ಫಸ್ಟ್ ರೌಂಡ್ ಒಂದು ಆಪ್ಷನ್ ಎಂಟ್ರಿ ಅನ್ನ ಮಾಡ್ತೀರಾ. ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡಿದ ಆದ್ಮೇಲೆ ಫಸ್ಟ್ ರೌಂಡ್ ಅಲ್ಲಿ ರಿಸಲ್ಟ್ ಬರುತ್ತಲ್ವಾ. ಫಸ್ಟ್ ರೌಂಡ್ ರಿಸಲ್ಟ್ ಬಂದಾಗ ಈಗ ನಿಮ್ಗೆ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ನೇಮ್ ಬರುತ್ತೆ, ಜೊತೆಗೆ ಯಾವುದೋ ಒಂದು ಕಾಲೇಜ್ ನಿಮಗೆ ಅಲಾಟ್ ಆಗಿರುತ್ತೆ. ಯಾವ ಕೋಟಾದಲ್ಲಿ ನಿಮ್ಗೆ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದೆ ಅಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಮೇಲೆ ಆಗಿದೆ, ಇಲ್ಲ ಅಂತ ಅಂದ್ರೆ SNQ ಕೋಟಾದಲ್ಲ, ಇಲ್ಲ ಅಂತಂದ್ರೆ ರೂರಲ್ ಕೋಟಾದಲ್ಲ, ಯಾವ ಒಂದು ಕೋಟಾದಲ್ಲಿ ನಿಮ್ಗೆ ಸೀಟ್ ಅಲಾಟ್ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿ ಬರುತ್ತೆ. ಸೊ ಹಾಗಾಗಿ ಇಲ್ಲಿ SNQ ಅಂತ ಕೊಟ್ಟಿರುವಂತದ್ದು. ಮೊದಲಿಗೆ ನೋಡಿ, SNQ ಕೋಟಾಗೆ ಸ್ಟೂಡೆಂಟ್ಸ್ ಯಾರೆಲ್ಲ ಎಲಿಜಿಬಲ್ ಇರ್ತಾರೆ ಅಂತ ಅಂದ್ರೆ ನಿಮ್ಮ ಒಂದು ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಯಾರ್ದಾದ್ರೆ ಬಿಲೋ 8 lakhs ಇರುತ್ತೋ ಎಲ್ಲ ಒಂದು ಸ್ಟೂಡೆಂಟ್ಸ್ ಸಹ ಎಲಿಜಿಬಲ್ ಆದ್ರೆ ಇರ್ತಾರೆ. ಮ್ಯಾಕ್ಸಿಮಮ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ SNQ ಗೆ ಎಸ್ ಅಂತಾನೆ ಇರುತ್ತೆ. ನಿಮ್ಮ ಒಂದು ರಿಸರ್ವೇಶನ್ ವೆರಿಫೈ ಡೀಟೇಲ್ಸ್ ಅಲ್ಲಿ ಒನ್ಸ್ ನೀವು ಅಬ್ಸರ್ವ್ ಆದ್ರೆ ಮಾಡ್ಕೊಳ್ಳಿ. ಇದು ಸೂಪರ್ ನ್ಯೂಮರರಿ ಕೋಟಾ ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಫ್ಯಾಮಿಲಿ ಆನ್ಯಲ್ ಇನ್ಕಮ್ 8 lakhs ಗಿಂತ ಕಡಿಮೆ ಇತ್ತು ಅಂತ ಅಂದ್ರೆ ಇದಕ್ಕೆ ಪ್ರತಿಯೊಬ್ಬರು ಸಹ ಎಲಿಜಿಬಲ್ ಆದ್ರೆ ಇರ್ತೀರಾ. ಏನ್ ಯೂಸ್ SNQ ಕೋಟಾದಲ್ಲಿ ನಮ್ಗೆ ಏನಾದ್ರು ಸೀಟ್ ಅಲಾಟ್ ಆದ್ರೆ ಏನ್ ಯೂಸ್ ಅಂತಂದ್ರೆ ನಿಮಗೆ ಫೀಸು ತುಂಬಾ ಅಂದ್ರೆ ತುಂಬಾ ಕಡಿಮೆ ಆದ್ರೆ ಇರುತ್ತೆ. ಓಕೆನಾ, SNQ ಕೋಟಾದಲ್ಲಿ ಯಾರಿಗಾದ್ರೆ ಸೀಟ್ ಅಲಾಟ್ಮೆಂಟ್ ಆಗುತ್ತೋ ಅಂತಹ ಸ್ಟೂಡೆಂಟ್ಸ್ ಗೆ ಫೀಸು ತುಂಬಾ ಕಡಿಮೆ ಆದ್ರೆ ಇರುತ್ತೆ. ಸೊ ಈಗಾಗಲೇ ಇದ್ರ ಬಗ್ಗೆ ಗೊತ್ತಿರುವಂತ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ನಮ್ಗೆ SNQ ಕೋಟಾದಲ್ಲಿ ಸೀಟ್ ಸಿಗುತ್ತಾ ಅಂತ ಹೇಳ್ಬಿಟ್ಟು. ನೋಡಿ, ನಿಮ್ಗೆ SNQ ಕೋಟಾದಲ್ಲಿ ಸೀಟ್ ಸಿಗಬೇಕು ಅಂತ ಅಂದ್ರೆ ನೀವು ಬೇರೆ ಎಲ್ಲೂ ಸಹ ಹೋಗಿ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಸ್ಟೂಡೆಂಟ್ಸ್ ಇದನ್ನು ಕೇಳ್ತಿದ್ದಾರೆ. ಈಗ ನಾನು ಆಪ್ಷನ್ ಎಂಟ್ರಿ ಮಾಡೋ ಟೈಮಲ್ಲಿ ನನಗೆ SNQ ಕೋಟಾದಲ್ಲಿ ಸೀಟ್ ಅಲಾಟ್ ಆಗ್ಬೇಕು ಅಂತ ಅಂದ್ರೆ ನಾನು ಬೇರೆ ಏನಾದ್ರೂ ಅಪ್ಲೈ ಮಾಡ್ಬೇಕಾ, ಇಲ್ಲ ಅಂತಂದ್ರೂ ನಾನು ಇದಕ್ಕೆ ಏನಾದ್ರೂ ಬೇರೆ ಕೆಲಸ ಮಾಡ್ಬೇಕಾ ಅಂತ ಕೇಳ್ತಿದ್ದಾರೆ. ನೋಡಿ, ನೀವು ಬೇರೆ ಯಾವುದೇ ತರದ ಕೆಲಸ ಮಾಡುವಂತ ಅವಶ್ಯಕತೆ ಇಲ್ಲ, ಅಥವಾ ಬೇರೆ ಎಲ್ಲೂ ಹೋಗಿ ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಒಂದು ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ನಿಮ್ಮ ಒಂದು ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಬಂದ್ಬಿಟ್ಟು ಬಿಲೋ 8 lakh ಇತ್ತು ಅಂತಂದ್ರೆ ಈಗಾಗಲೇ ನಿಮ್ಮ ಒಂದು ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ರಿಸರ್ವ್ಡ್ ವೆರಿಫೈಡ್ ಡೀಟೇಲ್ಸ್ ಅಲ್ಲಿ SNQ ಗೆ ಎಸ್ ಅಂತ ಇರುತ್ತೆ. ನೀವು ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಾ. ಆಪ್ಷನ್ ಎಂಟ್ರಿ ಮಾಡಿದ ಆದ್ಮೇಲೆ ಸೀಟ್ ಅಲಾಟ್ಮೆಂಟ್ ಆದಾಗ ಒಂದು ರಿಸಲ್ಟ್ ಬಂದಾಗ ಏನಾದ್ರೂ SNQ ಅಂತ ಬಂದಿದ್ರೆ ನಿಮ್ಗೆ SNQ ಕೋಟಾದಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ. ಓಕೆನಾ, ಅಲ್ಲಿಯ ತನಕ ನೀವು ಎಲ್ಲೂ ಸಪರೇಟ್ ಆಗಿ ಅಪ್ಲೈ ಮಾಡಕ್ ಆಗ್ಲಿ ಅಥವಾ ಬೇರೆ ಯಾವುದೇ ತರದ ಆಪ್ಷನ್ಸ್ ಆದ್ರೆ ನಿಮ್ಗೆ ಇರೋದಿಲ್ಲ. ಜಸ್ಟ್ ನೀವು ಇದನ್ನ ಅರ್ಥ ಮಾಡ್ಕೊಳ್ಳಿ. SNQ ಕೋಟಾ ಅಂದ್ರೆ ಏನು ಅಂತಂದ್ರೆ ಈ ಒಂದು ಸೂಪರ್ ನ್ಯೂಮರರಿ ಕೋಟಾ ಬಂದ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ಸ್ ಗೆ ಫ್ಯಾಮಿಲಿ ಆನ್ಯಲ್ ಇನ್ಕಮ್ ಯಾರ್ದಾದ್ರೆ 8 lakhs ಗಿಂತ ಕಡಿಮೆ ಇರುತ್ತೋ ಎಲ್ಲ ಒಂದು ಸ್ಟೂಡೆಂಟ್ಸ್ ಎಲಿಜಿಬಲ್ ಇರ್ತಾರೆ. ಇದಕ್ಕೆ ಎಲ್ಲೂ ಸಪರೇಟ್ ಆಗಿ ಹೋಗಿ ಅಪ್ಲೈ ಮಾಡುವಂತಹ ಅವಶ್ಯಕತೆ ಆದ್ರೆ ಇಲ್ಲ. ರಿಸಲ್ಟ್ ಬಂದಿದ್ದ ಆದ್ಮೇಲೆ ಒಂದು ಕಾಲೇಜಿಗೆ ಸೀಟ್ ಅಲಾಟ್ ಆಗುತ್ತಲ್ವಾ, ಸೀಟ್ ಅಲಾಟ್ ಆದಾಗ ಅಲ್ಲಿ ಜನರಲ್ ಮೆರಿಟ್ ಅಲ್ಲಿ ಸೀಟ್ ಅಲಾಟ್ ಆಗಿದೆಯಾ, ಇಲ್ಲ ಅಂತಂದ್ರೆ ರೂರಲ್ ಕೋಟಾದಲ್ಲಿ ಸೀಟ್ ಅಲಾಟ್ ಆಗಿದೆಯಾ, ಅಲ್ಲೇನಾದ್ರೂ SNQ ಕೋಟಾ ಅಂತ ಯಾರಿಗಾದ್ರೂ ಸ್ಟೂಡೆಂಟ್ಸ್ ಬರುತ್ತೋ ಅಂತಹ ಸ್ಟೂಡೆಂಟ್ಸ್ ಗೆ SNQ ಕೋಟಾದಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತ ಅವಾಗ ಕನ್ಫರ್ಮ್ ಆದ್ರೆ ಆಗೋದು. ಓಕೆನಾ, ಅಲ್ಲಿಯ ತನಕ ನಿಮ್ಗಾದ್ರೆ ಗೊತ್ತಾಗೋದಿಲ್ಲ. ಈ SNQ ಕೋಟಾದಲ್ಲಿ ಸೀಟ್ ಯಾರಿಗಾದ್ರೆ ಅಲಾಟ್ ಆಗಿರುತ್ತೋ ಅಂತಹ ಸ್ಟೂಡೆಂಟ್ಸ್ ಗೆ ಒಂದು ಫೀಸು ಕಡಿಮೆ ಇರುತ್ತೆ. ಅಂಡ್ ಜೊತೆಗೆ ಪ್ರತಿಯೊಂದು ಕಾಲೇಜಲ್ಲೂ ಸಹ ಒಂದಿಷ್ಟು ಸೀಟ್ಸ್ ಅಂತ ಹೇಳ್ಬಿಟ್ಟು SNQ ಕೋಟಾಗೆ ಕೊಡ್ತಾರ. ಸೊ ನಿಮ್ದು ರಿಸಲ್ಟ್ ಬಂದಿದ್ದ ಆದ್ಮೇಲೆ ನಿಮ್ಗೆ ಆಗ್ಲಿಲ್ಲ ಅಂತಂದ್ರೆ ನಿಮ್ ಫ್ರೆಂಡ್ಸ್ ಗೆ ಆಗ್ಲಿ ಒಂದು SNQ ಕೋಟಾಗೆ ಸೀಟ್ ಅಲಾಟ್ಮೆಂಟ್ ಆಗಿದ್ದ ಆದ್ಮೇಲೆ ನಿಮ್ಗೂ ಸಹ ಗೊತ್ತಾಗುತ್ತೆ. ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ತುಂಬಾ ತಲೆ ಕೆಡ್ಸ್ಕೊಳ್ಳುವಂತ ಅವಶ್ಯಕತೆ ಆದ್ರೆ ಇಲ್ಲ. ಓಕೆನಾ, ಅದರ ಜೊತೆಗೆ ನೀವೇನ್ ನೋಡ್ಕೋತೀರಾ ಅಂತಂದ್ರೆ ರಿಸರ್ವೇಶನ್ ವೆರಿಫೈಡ್ ಡೀಟೇಲ್ಸ್ ಅಲ್ಲಿ ನಿಮ್ದು ಕನ್ನಡ ಮೀಡಿಯಂ ಏನಾದ್ರು ಕ್ಲೈಮ್ ಮಾಡಿದೀರಾ, ರೂರಲ್ ಕೋಟಾ ಏನಾದ್ರು ಕ್ಲೈಮ್ ಮಾಡಿದೀರಾ, ಎಲ್ಲಾನು ಸಹ ಎಸ್ ಬಂದಿದ್ಯಾ ಇಲ್ವಾ, ಅಥವಾ ನೀವು ಒಂದು ಕ್ಲೈಮ್ ಮಾಡಿನೂ ಸಹ ನಿಮ್ದು ಏನಾದ್ರು ನೋ ಬಂದಿದ್ಯಾ ಏನೋ ಅಂತ ಹೇಳ್ಬಿಟ್ಟು ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಇದರ ರಿಲೇಟೆಡ್ ಸಪರೇಟ್ ಆಗಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೆಲ್ಲ ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆ ವಿಡಿಯೋ ಲಿಂಕ್ ಅನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಡ್ತೀನಿ. ಖಂಡಿತವಾಗ್ಲೂ ವಾಚ್ ಮಾಡಿ. ಜೊತೆಗೆ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ. ಕೌನ್ಸಿಲಿಂಗ್ ರಿಲೇಟೆಡ್ ಮುಂದೆ ಎಲ್ಲಾ ರೀತಿಯ ಹೆಚ್ಚಿನ ಕೌನ್ಸಿಲಿಂಗ್ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಂಡ್ ಹಾಗೇನು ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.